ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಗೋಲ್ಡ್ದು ರಿಂಗ್ದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಅಂದರೆ ಜೆಂಟ್ಸ್ದು ಮತ್ತು ಲೇಡೀಸ್ದು ಇಬ್ಬರೂ ಯೂಸ್ ಮಾಡುವಂತಹ ರಿಂಗ್ ಕಲೆಕ್ಷನ್ ಆಗಿರುತ್ತೆ. ಸೊ ಇದ್ರ ಜೊತೆಗೇ ನಾನು ಮನಿ ಮ್ಯಾನಿಫೆಸ್ಟೇಷನ್ ಟಿಪ್ಸ್ನ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಗೋಲ್ಡ್ದು ನಾವು ಜಾಸ್ತಿ ನೋಡೋದ್ರಿಂದ ನಮ್ಮ ಒಂದು ಶುಕ್ರ ದಶೆ ಇಂಪ್ರೂವ್ಮೆಂಟ್ ಆಗುತ್ತೆ. ದುಡ್ಡು ಕಾಸು ಬರಬೇಕು ಅಂದರೆ ನೀವು ಇದೆಲ್ಲ ಮಾಡಿದ್ರೇನೆ. ಸೊ ಅದಕ್ಕೆ ಫಸ್ಟ್ ಗೋಲ್ಡ್ದು ತೋರಿಸ್ತೀನಿ, ಅದಾದ್ಮೇಲೆ ಮನಿ ಮ್ಯಾನಿಫೆಸ್ಟೇಷನ್ದು ಫುಲ್ ವಿವರಣೆ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಂಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬಿಕಾಸ್ ಈ ಥರನೇ ಒಳ್ಳೆಯ ಕಾಂಟೆಂಟ್ ಇರುವಂತಹ ವಿಡಿಯೋಸ್ನೇ ನಾನು ಅಪ್ಲೋಡ್ ಮಾಡೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ತುಂಬಾ ಬ್ಯೂಟಿಫುಲ್ ಆಗಿರುವ ಸ್ಟಡ್ ಇಯರಿಂಗು ಪ್ಲಸ್ ಹ್ಯಾಂಗಿಂಗ್ಸ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ಎಷ್ಟಿದೆ ಅಂದರೆ ಒಂದು 3 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ ಅಪ್ ಟು 8 ಗ್ರಾಮ್ಸ್ ಒಳಗೆ ಬರುವಂತಹ ಬ್ಯೂಟಿಫುಲ್ ಕಲೆಕ್ಷನ್ ಆಗಿರುತ್ತೆ. ಸೊ ಎಲ್ಲನೂ ನೋಡಿ ಒಂಥರ ಬೇರೆ ಬೇರೆ ಡಿಸೈನಲ್ಲೇ ಇದೆ ಫ್ರೆಂಡ್ಸ್. ಎಲ್ಲನೂ 916 ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ 10,945 ರುಪೀಸ್ ಥರ ಆಗಿದೆ. ಆಲ್ಮೋಸ್ಟ್ 11,000 ಹತ್ತತ್ರ ರೀಚ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ನಾನು ವ್ಲಾಗ್ಸಲ್ಲೆಲ್ಲ ಹೇಳೋದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಂತ. ಸೊ ಇದು ನೋಡಿ 5 ಗ್ರಾಮಲ್ಲಿದೆ. ಸೊ ನಾನು ಫಸ್ಟ್ ರೋನಲ್ಲಿ ಏನು ತೋರಿಸೋದು 4 ಗ್ರಾಮು 5 ಗ್ರಾಮು ಆ ಥರನೇ ಬರೋದು. ಸೊ ಇದು ನೋಡಿ ಚಾಂದ್ ಬಾಲಿನೂ ಅಷ್ಟೇ 5.25 ಗ್ರಾಮ್ಗೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಎಲ್ಲನೂ ಚೆನ್ನಾಗಿರೋ ಪ್ಯಾಟ್ರನಲ್ಲೇ ಇದೆ. ಸೊ ಇದು ನೋಡಿ ಒಂದು 3 ಗ್ರಾಮ್ಸ್ ಒಳಗೆ ಬರುವಂತಹ ಬ್ಯೂಟಿಫುಲ್ ಇಯರಿಂಗ್ ಆಗಿರುತ್ತೆ. ಮತ್ತು ಇದು ಬಾಂಬೆ ಡಿಸೈನಿಂಗಲ್ಲಿದೆ. ಸೊ ಎಲ್ಲನೂ ಅಷ್ಟೇ ಒಂದು 4 ಗ್ರಾಮು ಆ ಥರ, 4 ಗ್ರಾಮು 3 ಗ್ರಾಮು ಮತ್ತು 5 ಗ್ರಾಮಲ್ಲಿದೆ. ಸೊ ಇದು ನೋಡಿ 3.5 ಗ್ರಾಮಲ್ಲಿ ಸ್ಟಡ್ ಇಯರಿಂಗ್. ಕೆಲವ್ರಿಗೆಲ್ಲ ಸ್ಟಡ್ ಇಯರಿಂಗ್ಸ್ ಇಷ್ಟ ಆಗುತ್ತಲ್ವಾ, ಸೊ ಅಂಥವರೆಲ್ಲ ಅದನ್ನು ಪ್ರಿಫರ್ ಮಾಡ್ಬೋದು. ಇದು ನೋಡಿ 4 ಗ್ರಾಮ್ಗೆ ಮಧ್ಯದಲ್ಲಿ ಒಂದು ರೆಡ್ ಬಂದಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ನಾಗರ, ಅದು ಲಕ್ಷ್ಮೀದು ಮುಂಚೆ ಎಲ್ಲ ಬರೋದಲ್ಲ, ಸೊ ಆ ಥರ ಪ್ಯಾಟ್ರನಲ್ಲಿದೆ ಫ್ರೆಂಡ್ಸ್. ಸೊ ಎಲ್ಲ ನಿಮಗೆ ಇದು ನೋಡಿ ಜಸ್ಟ್ 2 ಗ್ರಾಮ್ಸಲ್ಲೇ ಸಿಗುತ್ತೆ. ಸೊ ಡೈಲಿ ವೇರ್ ಬೇಕು ಅನ್ನೋರಿಗೆ ಅದು ಯೂಸ್ ಮಾಡ್ಬೋದು. ಮತ್ತು ಇದು ನೋಡಿ ಮರೂನ್ ಕಲರ್ ಬೀಡ್ಸ್ ಇದೆ, ಒಂಥರ ಸಕ್ಕರೆ ಮಣಿಗಳ ಥರ ಬಂದಿರೋದು. ಇದು 6 ಗ್ರಾಮಲ್ಲಿ ಬರುತ್ತೆ, 6 ಗ್ರಾಮ್ಸ್. ಸೊ ಇದು ನೋಡಿ 4 ಗ್ರಾಮ್ಸನ್ನಲ್ಲಿದೆ, ಅಂದರೆ ಹ್ಯಾಂಗಿಂಗ್ಸ್ ಥರ. ಸೊ ಇದು ನೋಡಿ ಇದು ಅಷ್ಟೇ ಒಂದು 5 ಗ್ರಾಮ್ಸಲ್ಲಿ ಬರುತ್ತೆ, ಅಂದರೆ ವೆಯ್ಟ್ ಇರುತ್ತೆ, ತೂಕ ಬರುತ್ತೆ. ಸೊ ಆ ಥರದ್ದು ಒಂದು ನೀವು ತೆಗೆದಿಟ್ಕೊಂಡ್ರೆ ಎಲ್ಲ ಥರ ಪಾರ್ಟಿ ವೇರ್ಸ್ಗಾಗಿರ್ಬೋದು, ಅಂದರೆ ಸ್ಯಾರೀಸ್ಗೆ, ಡ್ರೆಸ್ಗೆ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೋಬೋದು. ಇದು ನೋಡಿ ಸೂರ್ಯ ಥರ ಬಂದಿರೋದು 5 ಗ್ರಾಮಲ್ಲಿದೆ. ಅಂದರೆ ಗ್ರೀನ್ ಮತ್ತು ರೆಡ್ ಕಲರಲ್ಲಿ ಇರೋದ್ರಿಂದ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಕೆಲವ್ರಿಗೆ ಪರ್ಲ್ ಎಲ್ಲ ಇಷ್ಟಪಡ್ತಾರಲ್ಲ, 3.25 ಗ್ರಾಮಲ್ಲಿದೆ ಇದು. ಪರ್ಲ್ ಮತ್ತು ಇದು ಹವಳ ಅಂತಾರೆ ನೋಡಿ, ಅದು ಕಾಂಬಿನೇಷನಲ್ಲಿದೆ. ಮತ್ತು ಇದು ನಾಗರ ಅಂತಾರೆ, ಮೇಲೆ ಒಂಥರ ಎಡೆ ಎತ್ತಿರ ಇದು ಬಂದಿರುತ್ತೆ, ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟು. ಸೊ ಇದೆಷ್ಟಿದೆ ಅಂದರೆ ಒಂದು 5 ಗ್ರಾಮಲ್ಲಿದೆ. ಸೊ ಇದೇ ಥರ ಪ್ಯಾಟ್ರನ್ ಬೇಕು ಅಂದರೆ ಒಂದು 4 ಗ್ರಾಮಲ್ಲೂ ಸಿಗುತ್ತೆ ಫ್ರೆಂಡ್ಸ್. ಸೊ ಆ ಥರ ಕೆಳಗಡೆ ಇರೋದೆಲ್ಲ ನೋಡಿ ಜಸ್ಟ್ ಒಂದು 4 ಗ್ರಾಮು. ಇದು ನೋಡಿ 4 ಗ್ರಾಮ್ಸ್ಗೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಒಂದು ಅಂದಾಜು ಹೇಳಬೇಕು ಅಂದರೆ 4 ಗ್ರಾಮ್ಸು ಅಂದರೆ ಇವಾಗ ಒಂದು 11,000 ಅಂದರೆ 12,000 ಥರ ಲೆಕ್ಕ ಹಾಕೊಳ್ಳಿ. ಸೊ 12,000 ಥರ ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಒಂದು 45,000 ಒಳಗೆ ನಿಮ್ಗಾಗುತ್ತೆ. ಸೊ ಆ ಥರ ಫ್ರೆಂಡ್ಸ್ 4 ಗ್ರಾಮಲ್ಲಿ ಬೇಕು ಅಂದರೆ ಡಿಸ್ಕೌಂಟೂ ಮಾಡಿಕೊಡ್ತಾರೆ. ಇವ್ರ ಶಾಪು ಮೈಸೂರಲ್ಲಿ ವಾಸವಿ ಜ್ಯುವೆಲರ್ಸ್ ಅಂತ. ಅಡ್ರೆಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ಇದೇ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಮನಿ ಅಂದರೆ ದುಡ್ಡು ಹೇಗೆ ಬರುತ್ತೆ ನಮ್ಮ ಹತ್ರ ಅಂತ, ಅಂದರೆ ದುಡ್ಡು ಯಾವ ರೀತಿ ನಮಗೆ ಅಟ್ರ್ಯಾಕ್ಟ್ ಮಾಡ್ಬೋದು, ಮನಿ ಅಟ್ರ್ಯಾಕ್ಟ್ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು, ಅದ್ರದ್ದು ಹಿಂದೆ ಇರುವ ಕಾರಣ ಅದೆಲ್ಲ ರಿವೀಲ್ ಮಾಡಿದ್ದೀನಿ. ಇನ್ನು ಪಾರ್ಟ್ 2 ಬರುತ್ತೆ ಅದು ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ದುಡ್ಡಿದ್ರೇ ತಾನೇ ಈ ಥರ ಚಿನ್ನ ಎಲ್ಲ ತೊಗೊಳಕ್ಕೆ ಆಗೋದು. ಸೊ ಅದಕ್ಕೋಸ್ಕರ ಎರಡೂ ಇದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟಾದರೆ ಹಾಗೆ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ನೇದಾಗಿ ನೀವೇನು ಯೋಚನೆ ಮಾಡಬೇಕು ಅಂದರೆ ಮನಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ, ಓಕೆನಾ. ಸೊ ಮನಿ ಮ್ಯಾನಿಫೆಸ್ಟೇಷನ್ ಅಂದರೆ ದುಡ್ಡಿನ ಬಗ್ಗೆ ನಾವು ಮ್ಯಾನಿಫೆಸ್ಟ್ ಮಾಡೋದು ಅಂತ. ಮ್ಯಾನಿಫೆಸ್ಟೇಷನ್ ಅಂದರೆ ಲಾ ಆಫ್ ಅಟ್ರಾಕ್ಷನಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನು ಕೇಳ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಚಿನ್ನದ ಒಂದು ಕಿವಿ ಓಲೆ ಆಗಿರ್ಬೋದು, ಇಲ್ಲ ನಮಗೆ ಇಷ್ಟು ಅಮೌಂಟು ನಮಗೆ ಸಿಗಬೇಕು ಅಂತ ಇರ್ಬೋದು. ಸೊ ಅದ್ರ ಬಗ್ಗೆನೇ ಫೋಕಸ್ ಮಾಡಿ ನಾವು ಟಾರ್ಗೆಟ್ ಮಾಡಿದಾಗ ಆ ವಸ್ತು ನಮಗೆ ಸಿಗುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆಲ್ರೆಡಿ ನೀವು ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಮನಿ ಮ್ಯಾನಿಫೆಸ್ಟೇಷನ್ ಅಂದರೆ ದುಡ್ಡನ್ನ ಪರ್ಟಿಕ್ಯುಲರ್ ಆಗಿ ನಾವು ಕೇಳ್ಕೊಳ್ಳೋದು ಅಂತ ಅರ್ಥ, ಓಕೆನಾ. ಸೊ ನೀವು ಇದು ಹೇಗೆ ಬೇಕಾದ್ರೆ ಮಾಡ್ಬೋದು. ವಾಟರ್ ಮ್ಯಾನಿಫೆಸ್ಟೇಷನ್ ಇಂದನೂ ಮಾಡ್ಬೋದು. ಚೀಟಿ ಬರೆದ್ಬಿಟ್ಟು ಅದ್ರ ಮೇಲೆ ನಾನು ಇಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದೀನಿ, ನಾನು ಡ್ಯಾಶ್ ಅಮೌಂಟ್, ಓಕೆನಾ. ಸೊ ಎಷ್ಟು ನಿಮಗೆ ದುಡ್ಡು ಅರ್ನ್ ಮಾಡಬೇಕು ಅಂತ ಇಷ್ಟ ಇದೆಯೋ ಅಷ್ಟು ದುಡ್ಡನ್ನ ಬರ್ಕೊಂಡು ಅದು ಮ್ಯಾನಿಫೆಸ್ಟೇಷನ್ ಮಾಡೋದು. ಸೊ ಮನಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ನಿಮ್ಮ ಒಂದು ಥಾಟಲ್ಲಿ ಏನಿರಬೇಕು ಅಂದರೆ
ದುಡ್ಡಿನ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇರಬೇಕು. ಇವಾಗ ನಾವು ಗೋಲ್ಡ್ದು ಏನಾರ ತಗೋಬೇಕು ಅಂದಾಗ ನಾನು ಹೆಂಗೆ ಗೋಲ್ಡ್ದೇ ಯೋಚನೆ ಮಾಡ್ತೀನೋ, ಸೊ ನೀವು ಮನಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ಬರೀ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡಬೇಕು. ಸೊ ಆ ಥರ, ಓಕೆನಾ? ಸೊ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಸೊ ನೀವು ಬೇಸಿಕ್ ಇದನ್ನ ಕಲ್ತ್ಕೊಂಡಿರ್ಬೇಕಾಗತ್ತೆ. ಸೊ ನಾನು ಏನು ಹೇಳೋದು ಅಂದರೆ, ಒಂದು ಸ್ವಲ್ಪ 100 ರುಪೀಸ್ದು ನೋಟ್ಸ್ನ ಕೈಯಲ್ಲಿ ಇಟ್ಕೊಳ್ಳಿ. ಇಲ್ಲ ನಿಮ್ಮ ಮನೇಲಿ 500 ರುಪೀಸ್ದು ನೋಟ್ಸ್ ಇದ್ದರೆ ಅದನ್ನು ಕೈಯಲ್ಲಿ ಇಟ್ಕೊಳ್ಳಿ. ಡೈಲಿ ನೀವು ಮಲಗಿ ಎದ್ದೇಳ್ತೀರಲ್ಲ, ಮಾರ್ನಿಂಗ್ ನಾನು ಹೇಳೋದು, ನೀವು ಎದ್ದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ಒಂದು ನಿಮ್ಮದು ಯಾವ ರೂಮಲ್ಲಿ ನೀವು ಮಲಗ್ತಿರೋ ಅಲ್ಲಿ ಒಂದು ಗ್ರೀನ್ ಕಲರ್ ಪರ್ಸ್ನಲ್ಲಿ ದುಡ್ಡನ್ನ ಅದ್ರಲ್ಲಿ ಹಾಕಿಟ್ಟಿರಿ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿ ಅಂದರೆ, ಮಿರರ್ ಇರುತ್ತೆ ನೋಡಿ, ನಿಮ್ಮನೆ ರೂಮ್ಸಲ್ಲಿ ಮಿರರ್ ಏನಿರುತ್ತೋ ಸೊ ಅಲ್ಲೋಗಿ ನಿಂತ್ಕೊಂಡು ಆ ದುಡ್ಡನ್ನ ಹಿಂಗೆ ಇಟ್ಕೊಂಡು ಜಸ್ಟ್ ನೀವು ಫಸ್ಟ್ ನೋಡಬೇಕಾಗಿರೋದೇ ದುಡ್ಡನ್ನ, ಓಕೆನಾ? ಸೊ ಅದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ದುಡ್ಡು ಹಿಂಗೆ ಕೈ ಮುಂದೆ ಹಿಂಗೆ ಇಟ್ಕೊಂಡು ಅದನ್ನು ಫುಲ್ ಹಿಂಗೆ ನೋಡ್ತಾ ಇರಿ. ಏನು ಅನ್ಬೇಕು ಅಂದರೆ ಅಫರ್ಮೇಷನ್ ಕೊಡಬೇಕು ನೀವು, ಏನೋ ಐ ಲವ್ ಮನಿ ಅಂತ. ನನಗೆ ಮನಿ ಅಂದರೆ ತುಂಬ ಇಷ್ಟ, ನನ್ನ ಹತ್ರ ದುಡ್ಡು ತುಂಬಾ ಜಾಸ್ತಿ ಇದೆ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡು, ಮನಿ ಸೋರ್ಸಸ್ ನನಗೆ ಎಲ್ಲ ಕಡೆಯಿಂದನೂ ಬಂದು ಸೇರ್ಕೋತಾ ಇದೆ ಅಂತ. ಸೊ ಒಂದು 2-3 ಅಫರ್ಮೇಷನ್ಸ್ನ ಹಾಕೊಳ್ಳಿ ಮನಿ ಬಗ್ಗೆ. ಮನಿ ರಿಲೇಟೆಡ್ ಇವತ್ತಿನ ವ್ಲಾಗ್ ಆಗಿರೋದ್ರಿಂದ ಸೊ ಬರೀ ಮನಿದೆ ನಾನು ಮಾತಾಡೋದು, ಓಕೆನಾ? ಸೊ ಆ ಥರ. ಸೊ ಮನಿ ಬಗ್ಗೆ ಹೇಳಬೇಕು ಅಂದರೆ, ಮನಿ ಈಸ್ ಪವರ್ಫುಲ್ ಎನರ್ಜಿ, ಓಕೆನಾ? ಮನಿ ಅನ್ನೋದು ಒಂದು ಪವರ್ಫುಲ್ ಎನರ್ಜಿ ಆಗಿರುತ್ತೆ. ಮನಿ ಈಸ್ ನಾಟ್ ಎವ್ರಿಥಿಂಗ್ ಬಟ್ ಇಟ್ ಈಸ್ ಸಮಥಿಂಗ್ ಅಂತ. ಅಂದರೆ ಮನಿ ಎಲ್ಲಾನು ಅಲ್ಲ, ಬಟ್ ಅದೊಂಥರ ಆಗಿರುತ್ತೆ ಅಂತ, ಓಕೆನಾ? ಅದು ಒಂದು ಸ್ಪೆಷಲ್ ಅದರಲ್ಲಿರುತ್ತೆ. ಯಾಕೆಂದರೆ ದುಡ್ಡಿದ್ರೇ ನೀವೆಲ್ಲ ಮಾಡೋಕ್ಕಾಗೋದು, ದುಡ್ಡಿದ್ರೇ ನೀವು ಮನೆ ತೊಗೊಳಕ್ಕಾಗೋದು, ದುಡ್ಡಿದ್ರೇ ಮಕ್ಕಳು ಎಜುಕೇಷನ್ ಮಾಡ್ಸೋಕ್ಕಾಗೋದು, ದುಡ್ಡಿದ್ರೇ ನಿಮಗೆ ಏನು ಬೇಕೋ ತೊಗೋಬೋದು. ಕಾರ್ ಆಗಿರ್ಬೋದು, ಬಂಗ್ಲೋ ಆಗಿರ್ಬೋದು, ಈವನ್ ಜ್ಯುವೆಲ್ರಿ ಆಗಿರ್ಬೋದು, ಒಡವೆಗಳು, ಪ್ಲಸ್ ಎಜುಕೇಷನ್, ಪ್ಲಸ್ ಎಲ್ಲದಕ್ಕೆ ಮೇನ್ ಕಾರಣ ಅಂದರೆ ಮೇನ್ ಥಿಂಗ್ ಹೆಲ್ತ್ಗೂ. ಬಿಕಾಸ್ ದುಡ್ಡು ಇದ್ಬಿಟ್ಟು ಹೆಲ್ತ್ ಸರಿ ಇಲ್ಲ ಅಂದರೆ ಅದು ತಪ್ಪಾಗುತ್ತೆ. ಸೊ ಹೆಲ್ತ್ಗೆ ನಮಗೆ ಏನೇನು ಬೇಕೋ ಅದನ್ನು ನೀಡಿರುತ್ತೆ ಯಾವುದು ಮನಿ, ಓಕೆನಾ? ಸೊ ಅದಕ್ಕೋಸ್ಕರ ಮನಿ ಈಸ್ ನಾಟ್ ಎವ್ರಿಥಿಂಗ್ ಬಟ್ ಇಟ್ ಈಸ್ ಸಮಥಿಂಗ್ ಅಂತ ಒಂದು ಗಾದೆ ಮಾತಿದೆ, ಓಕೆನಾ? ಸೊ ಆ ಥರ ಅಂದರೆ ಎಲ್ಲನೂ ಅಲ್ಲ, ಬಟ್ ಅದೊಂಥರ ಸಮಥಿಂಗ್, ಒಂಥರ ವಿಶೇಷನೇ ಅದು, ಓಕೆನಾ? ಸೊ ಮನಿನ ನೀವು ಯಾವ ರೀತಿ, ಯಾವ ಒಂದು ದೃಷ್ಟಿಕೋನದಲ್ಲಿ ನೀವು ದುಡ್ಡನ್ನು ನೋಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ? ಸೊ ದುಡ್ಡು ಅನ್ನೋದು ಯಾರನ್ನೂ ಅಟ್ರ್ಯಾಕ್ಟ್ ಮಾಡಲ್ಲ. ಬಿಕಾಸ್ ದುಡ್ಡನ್ನ ನಾವು ಅಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ, ಅದು ನಮ್ಮಿಂದ ಬರಲ್ಲ, ನಾವು ಅದರಿಂದ ಹೋಗಬೇಕಾಗುತ್ತೆ. ಸೊ ಇದೊಂಥರ ಲಾಜಿಕಲ್ ಥಿಂಗ್ ಅಂತಲೇ ಅಂದ್ಕೊಳ್ಳಿ. ಅಂದರೆ ಏನು ಅಂದರೆ, ನಾವು ಅದು ನಮ್ಮನ್ನ ಹುಡ್ಕೊಂಡು ಬರಲ್ಲ, ನಾವು ಅದರಿಂದ ಹೋಗಬೇಕಾಗತ್ತೆ. ಸೊ ಮ್ಯಾನಿಫೆಸ್ಟೇಷನಲ್ಲಿ ಅದೇ ಫ್ರೆಂಡ್ಸ್. ಯಾಕೆಂದರೆ ಎಂಥ ಕಡಿಮೆ ದುಡ್ಡಿರೋರು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಒಂದು ಅವರ ಮಟ್ಟಿಗೆ ಅಂದರೆ ಅವ್ರ ಲೈಫಲ್ಲಿ ಅವರ ತಕ್ಕ ಮಟ್ಟಿಗೆ ಅವರು ಒಂದು ಸ್ವಲ್ಪ ಬೆಳಿಬೋದು. ಸೊ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ, ಓಕೆನಾ? ಸೊ ನಾನು ಹೇಳಿದ್ನಲ್ಲ, ನಾನು ಮುಂಚೆ ಹೌಸ್ ವೈಫ್ ಆಗಿರುವಾಗ ನನಗೆ 2,000 ಆ ಥರ ಸಿಗ್ತಾಯಿತ್ತು. ಮ್ಯಾನಿಫೆಸ್ಟೇಷನ್ ಮಾಡಿ 369 ಅನ್ನೋ ಕೋಡ್ನ ನಾನು ಉಪಯೋಗಿಸಿ 2 ಸಲ 3 ಸಲ ಮಾಡಿದ್ದೀನಿ. ಸೊ ಒಂದು ಸಲ ಮಾಡಿದಾಗ 5,000 ಥರ ಇನ್ಕ್ರೀಸ್ ಆಯಿತು, 2ನೇ ಸಲ ಮಾಡಿದಾಗ 10,000 ಆಯಿತು, 3ನೇ ಸಲ ಮಾಡಿದಾಗ 20,000 ಆಯಿತು. ಸೊ ಇವಾಗ ನಂದು ಟಾರ್ಗೆಟ್ ಇರೋದು ಇನ್ನೂ ಜಾಸ್ತಿ ಇನ್ಕಮ್ ಬರಬೇಕು ಅಂತ. ಸೊ ಅದಕ್ಕೋಸ್ಕರ ಆಮೇಲೆ ನಿಮಗೆ ಒಂದು ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಸೊ ಮನಿ ಯಾವಾಗ ನಿಮ್ಮ ಹತ್ರ ಸ್ಥಿರವಾಗಿ ನಿಲ್ಲುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಬಿಕಾಸ್ ಎಲ್ಲರ ಹತ್ರನೂ ದುಡ್ಡು ಬಂದಾಗ ಅದನ್ನು ಅವರು ಉಳಿಸ್ಕೊಳ್ಳುವಂತಹ ಕೆಪಾಸಿಟಿ ಇರಬೇಕು. ಬರೀ ನಿಮಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ಅದು ದುಡ್ಡು ಸಿಗಲ್ಲ ನಿಮಗೆ. ಅದನ್ನು ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಅದು ಯಾಕೆ ಬೇಕು ಅನ್ನೋ ಕಾರಣ ನಿಮ್ಮ ಹತ್ರ ಇರಬೇಕು. ಸೊ ನಾನು ಹೇಳಿದ್ನಲ್ಲ, ನಂದು ಗೋಲ್ಡ್ದು ಜಾಸ್ತಿ ಡ್ರೀಮ್ ಇದೆ. ಬಿಕಾಸ್ ನಾನು ಅದು ನನ್ನ ಫ್ಯಾಮ್ಲಿಗೆ ನಾನು ಉಪಯೋಗಿಸ್ಬೇಕು. ಆ ದುಡ್ಡನ್ನ ನನ್ನ ಮಕ್ಕಳಿಗಾಗಿರ್ಬೋದು, ಇಲ್ಲ ನಮ್ಮದು ಫ್ಯೂಚರ್ ಸೆಕ್ಯೂರ್ ಮಾಡೋದಾಗಿರ್ಬೋದು. ಅಂದರೆ ನಾನು ಹೇಳ್ತಾ ಇರೋದು, ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ದೇ ಎಲ್ಲ ಮಾಡ್ತಾರೆ, ಬಟ್ ನಾನೇನು ಅಂದರೆ ನನಗೆ ಒಂದು ಆಸೆ ಏನು ಅಂದರೆ ಇಂಡಿಪೆಂಡೆಂಟ್ ಆಗಿ ಏನಾರ ಒಂದು ನಾವು ಅಚೀವ್ ಮಾಡಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಇರುತ್ತಲ್ಲ. ತುಂಬ ಜನ ಹೆಣ್ಮಕ್ಳಿಗೆ ಯಾವಾಗ ಬರುತ್ತೆ ಅಂದರೆ ಹೌಸ್ ವೈಫ್ಗಳಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡಾಗ ತುಂಬ ಬರುತ್ತೆ. ಯಾರಿಗೆ ಈ ಥರ ಆಗುತ್ತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ನಾನು ಅಷ್ಟೇ ಫಸ್ಟು ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟ್ ನಾನು ಮ್ಯಾರೇಜ್ ಆಗ್ಬೇಕಾದ್ರೆ ಇವ್ರಿಗೂ ನಾನು ಜಾಬ್ ಮಾಡೋದು ಅಷ್ಟು ಇಷ್ಟ ಇರಲಿಲ್ಲ. ಸೊ ನನಗೂ ಅದೇ ಥರ ಆರಾಮಾಗಿರಬೇಕು ಅಂತ ಅಂದ್ಕೊಂಡೆ ಆಗಿದ್ದು. ಸೊ ಅದಕ್ಕೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಆಮೇಲೆ ಟ್ಯೂಷನ್ಸ್ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಮದುವೆಗೆ ಮುಂಚೆನೂ ಟ್ಯೂಷನ್ಸ್ ತೊಗೋತಾ ಇದ್ದೆ. ಸೊ ಅದರಲ್ಲೂ ದುಡ್ಡು ಅರ್ನ್ ಆಗ್ತಾಯಿತ್ತು.
ಸೊ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಅಂದರೆ ನಮಗೂ ಅನಿಸುತ್ತೆ ಅಲ್ವಾ ಏನಾರ ಮಾಡಬೇಕು, ಬಿಕಾಸ್ ನಮಗೆ ಒಂದು ಟ್ಯಾಲೆಂಟ್ ಇದ್ದಾಗ ಯಾಕೆ ಉಪಯೋಗಿಸ್ಬಾರ್ದು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ನನಗೆ ಯೂನಿವರ್ಸಿಂದ ಆಮೇಲೆ ಸಾಯಿಬಾಬಾದು ತುಂಬ ರಾಘವೇಂದ್ರ ಸಾಯಿಬಾಬಾ ದೇವ್ರದ್ದು ಕೃಪೆ ಇರೋದ್ರಿಂದ ಅದು ಹೀಗಾರ ಒಂದು ಕನೆಕ್ಟ್ ಆಯಿತು ನನಗೆ. ಓಕೆ, ನಾ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಇವೆಂಟ್ಸ್ ವರ್ಕ್ಶಾಪ್ಸಲ್ಲಿ ನನಗೆ ಇದು ಅಂದರೆ ಜಾಸ್ತಿ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ನನಗೂ ಅದೇ ಬೇಕಿತ್ತು, ಬಿಕಾಸ್ ಫ್ಯಾಮ್ಲಿನೂ ಮೇಂಟೈನ್ ಮಾಡಿಕೊಂಡು ಹೊರಗಡೆನೂ ಮಾಡಬೇಕು ಅಂದರೆ ನಮಗೆ ಫುಲ್ ಟೈಮು ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕೆ ಕೊಡೋಕ್ಕಾಗಲ್ಲ. ಬಿಕಾಸ್ ನಮಗೇನೋ ಒಂದು ಸ್ವಲ್ಪ ಕೆಲಸಗಳಿರುತ್ತಲ್ವ, ಅಂದರೆ ಮನೇಲಿ ಅಡುಗೆನೂ ಮಾಡಿಬಿಟ್ಟು ಮನೆ ಫ್ಯಾಮ್ಲಿ ಎಲ್ಲ ನೋಡಿಕೊಂಡು ಹೊರಗಡೆನೂ ಮಾಡೋದು ಕಷ್ಟ ಇರುತ್ತೆ. ಸೊ ನನಗೆ ಆ ಥರ ಇಷ್ಟ ಇತ್ತು, ಅಂದರೆ ಎರಡು ಬ್ಯಾಲೆನ್ಸ್ ಮಾಡುವಂತಹ ಅದೇ ಥರನೇ ನನಗೆ ಇವಾಗ ಸಿಕ್ಕಿರೋದು. ಯೂಟ್ಯೂಬ್ದು ಅದಕ್ಕೋಸ್ಕರನೇ ನಾನು ಚೂಸ್ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಏನು ಗೊತ್ತಾ, ಏನೋ ಒಂಥರ ನಮಗೆ ಮನಸ್ಸಿಗೆ ತೃಪ್ತಿ ಇರುತ್ತೆ ಇವಾಗ. ಸೊ ಅಟ್ಲೀಸ್ಟು ಮನೆ ಕೆಲಸನೂ ಮಾಡಿಕೊಂಡು ಎಲ್ಲ ಫ್ಯಾಮ್ಲಿನೂ ಚೆನ್ನಾಗಿ ನೋಡಿಕೊಂಡು ಹೊರಗಡೆನೂ ದುಡ್ಡು ಸಂಪಾದನೆ ಮಾಡಿದಾಗ, ಈಗ ನಮ್ಮ ಹಸ್ಬೆಂಡ್ ಎಷ್ಟೇ ನಮಗೆ ದುಡ್ಡು ಕೊಟ್ರು ನಮಗೇನೋ ಒಂಥರ ಮನ್ಸಿನಲ್ಲೇ ಇದಿರುತ್ತಲ್ವ. ನಾ ಆ್ಯಕ್ಚುಲಿ ಅವ್ರನ್ನ ಮದುವೆ ಆಗುವಾಗಲೂ ಅವ್ರದ್ದು ಸ್ಯಾಲ್ರಿ ಎಷ್ಟು ಅಂತ ಕೇಳಿಲ್ಲ, ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ವಾ. ಸೊ ಅವ್ರದ್ದು ಇಂಜಿನಿಯರ್ ಆಗಿರೋದ್ರಿಂದ ಒಳ್ಳೆ ಸ್ಯಾಲ್ರಿನೇ ಇರುತ್ತೆ. ಸೊ ನನ್ನ ಅದನ್ನು ಕೇಳೋಕ್ಕೂ ಹೋಗಿರಲಿಲ್ಲ ಮದುವೆ ಆಗೋ ಟೈಮಲ್ಲಿ. ಸೊ ಈವನ್ ನಮ್ಮ ಅಪ್ಪದು ನಾನು ಕೇಳ್ತಾ ಇರಲಿಲ್ಲ. ಸೊ ನಮ್ಮದು ಒಂಥರ ಮೆಂಟ್ಯಾಲಿಟಿ ಆ ಥರ ನಂದು. ಸೊ ಏನು ಅಂದರೆ ಇವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವರು ಕೊಡೋದಕ್ಕಿಂತ ನಾವು ಏನೋ ಒಂದು ಸ್ವಲ್ಪ ಮಟ್ಟಿಗಾರ ಸಂಪಾದನೆ ಮಾಡಿದ್ರೆ ನಮ್ಮದು ಓನ್ ಮನಿ ಅನ್ನೋದು ಏನೋ ಒಂಥರ ಆತ್ಮ ಸಂತೃಪ್ತಿ ಆ ಥರ ಇರುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ನಾನು ಯಾಕೆ ಗೋಲ್ಡ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನಗೇನು ಗೊತ್ತಾ, ಅಕಸ್ಮಾತ್ ನಮ್ಗೇನಾರ ತೊಗೋಬೇಕು ಅನಿಸ್ದಾಗ ಎಲ್ಲನೂ ಹೋಗ್ಬಿಟ್ಟು ಕೇಳೋಕ್ಕೆ ನನಗೆ ಒಂಥರ ಮುಜುಗರ ಆಗುತ್ತೆ. ಸೊ ಎಲ್ಲನೂ ಆ್ಯಕ್ಚುಲಿ ಅವರು ತಿಳ್ಕೊಂಡು ಕೊಡ್ತಾರೆ, ಬಟ್ ನನಗೇನೆ ಒಂಥರ ಇಸ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಸೊ ಆ ಥರ ನನ್ನ ಹಸ್ಬೆಂಡ್ ತುಂಬ ಕೈಂಡ್. ಓಕೆನಾ? ಸೊ ಎಲ್ಲನೂ ಚೆನ್ನಾಗಿ ನೋಡಿಕೊಂಡು ಫ್ಯಾಮ್ಲಿನೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ನನಗೆ ತುಂಬ ಸಪೋರ್ಟ್ ಇರೋದಕ್ಕೆ ಫ್ರೆಂಡ್ಸ್, ಫ್ಯಾಮ್ಲಿ ಸಪೋರ್ಟ್ ತುಂಬ ಇದೆ. ಸೊ ಅದಕ್ಕೋಸ್ಕರ ನನಗೆ ನಾ ಹೇಳಿದ್ನಲ್ಲ, ಅವ್ರಿಗೇನು ಅಂದರೆ ಫೇಸ್ ರಿವೀಲ್ ಮಾಡೋದು ಅಷ್ಟು ಇಷ್ಟ ಇರಲಿಲ್ಲ. ಯೂಟ್ಯೂಬಲ್ಲಿ ವಾಯ್ಸ್ ಓವರ್ ಕೊಡು, ಫೇಸ್ ರಿವೀಲ್ ಮಾಡಬೇಡ ಅಂತ ಇದ್ರು. ಬಟ್ ಇವಾಗ ಅಕ್ಸೆಪ್ಟ್ ಮಾಡಿದ್ದಾರೆ, ಅವ್ರಿಗೂ ಖುಷಿ ಮಾಡೋದು. ಸೊ ಆ ಥರ ಫ್ರೆಂಡ್ಸ್. ಓಕೆನಾ? ಸೊ ಮನಿದು ಬಗ್ಗೆ ಮಾತಾಡ್ತೀನಿ ಬನ್ನಿ ಈಗ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವು ಯಾವುದಕ್ಕೆ ದುಡ್ಡನ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂದರೆ ಅದು ನಿಜವಾಗ್ಲೂ ನಮಗೆ, ನಾನು ಅದಕ್ಕೇನೆ ತಾನೇ ನಿಮ್ಗೆ ಹೇಳೋದು, ನಮ್ಮ ಒಂದು ಸಂಪಾದನೆಯಲ್ಲಿ ಇವಾಗ ನೀವೊಂದು 100 ರೂಪಾಯಿ ದುಡಿತಾ ಇದ್ದೀರಾ ಅಂದರೆ 1 ರೂಪಾಯಿಯರ ದಾನ ಮಾಡೋದಕ್ಕೆ ನೀವು ಇನ್ವೆಸ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ನಿಮಗೆ ಗೊತ್ತಿಲ್ಲ, ನಂದು ಅರ್ನಿಂಗ್ಸಲ್ಲಿ ನಿಮಗೆ ನಾನು ಹೇಳೇ ಬಿಡ್ತೀನಿ ಇವತ್ತು. ಏನಾಗುತ್ತೆ ಅಂದರೆ ಒಂದೊಂದು ಸಲ ನಾನು ದೇವಸ್ಥಾನಕ್ಕೆ ಹೋದಾಗ ನಾನು ಹಾಕ್ತಾನೆ ಇರ್ತೀನಿ. ಓಕೆನಾ? ಕಾಣಿಕೆಗಳು ಆ ಥರ ಎಲ್ಲ ಹಾಕ್ತಿರ್ತೀನಿ. ಈವನ್ ನಾನು ಸಿಗ್ನಲಲ್ಲಿ ಬಡವ್ರನ್ನ ನೋಡಿದಾಗ, ಅಂದರೆ ಅಜ್ಜಿ ತಾತ ಇರ್ಬೋದು, ಆಮೇಲೆ ಫಿಸಿಕಲಿ ಇದಾಗಿರುತ್ತೆ ನೋಡಿ, ಅಂದರೆ ಕಾಲು ಕೈಗೆಲ್ಲ ಒಂದು ಸ್ವಲ್ಪ ಇದಾಗಿರುತ್ತಲ್ಲ, ಸೊ ಅಂಥವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆನಾ? ರೋಡ್ ಸೈಡಲ್ಲಿ ಎಲ್ಲಾರ ಕಾಣಿಸಿದ್ರೆ ನಾನು ನಿಜವಾಗ್ಲೂ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಸೊ ನಿಮಗೂ ಹೇಳ್ತಾ ಇದ್ದೀನಿ, ಯಾಕೆ ಅಂದರೆ ಫ್ರೆಂಡ್ಸ್, ನಮಗೆ ಅಂದರೆ ಅಟ್ಲೀಸ್ಟ್ ನಮಗೆ ದೇವರು ಇರೋದಕ್ಕೆ ಮನೆ ಅದೆಲ್ಲ ಫುಡ್ಡು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರಲ್ವ, ಅಟ್ಲೀಸ್ಟ್ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಿಮ್ಮ ಒಂದು ಕರ್ಮ ಕಡಿಮೆ ಆಗೋದ್ರ ಜೊತೆಗೆ ನಿಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಅಂದರೆ ನಿಮ್ಮ ದುಡ್ಡು ಒಳ್ಳೆಯ ಕಾರ್ಯದಲ್ಲಿ ಸೇರ್ಕೋತು ಅಂತ. ತುಂಬ ಜನ ಹೇಳ್ತಾರೆ ಇವಾಗ ಸಿಗ್ನಲ್ಸಲ್ಲೆಲ್ಲ ತುಂಬ ಆ್ಯಕ್ಟಿಂಗ್ ಮಾಡ್ತಾರೆ, ಅವ್ರಿಗೆಲ್ಲ ಕೊಡಬೇಡಿ ದುಡ್ಡು ಅಂತ. ಸೊ ನಾನು ಇದನ್ನು ಒಪ್ಪಲ್ಲ ಫ್ರೆಂಡ್ಸ್. ಯಾರೇ ಆಗಲಿ ಅವ್ರು ಆ್ಯಕ್ಟಿಂಗೇ ಮಾಡ್ತಿರ್ಲಿ. ಓಕೆನಾ? ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲಿ ನಿಂತ್ಕೊಂಡು ಸಿಗ್ನಲ್ಸಲ್ಲಿ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಕೊಡಬೇಡಿ, ಒಂದು ಸ್ವಲ್ಪ ಏಜ್ ಆದವ್ರಿಗೆ ಕೊಡಿ. ಏಜ್ ಆದವ್ರಿಗೆ, ಆಮೇಲೆ ಒಂದು ಸ್ವಲ್ಪ ಇವಾಗೆಲ್ಲ ಏನು ಗೊತ್ತಾ, ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಸಿಗ್ನಲ್ಸಲ್ಲಿ ದುಡ್ಡು ಕೇಳೋಕ್ಕೆ ಬರ್ತಾರಲ್ವಾ. ಸೊ ಅಟ್ಲೀಸ್ಟು ನಾವು ಹೊರಗಡೆ ಹೋಗ್ಬಿಟ್ಟು ಹೋಟೆಲ್ಸ್ಗೆ ಹೋಗ್ಬಿಟ್ಟು ಎಲ್ಲ ತಿಂದ್ಬಿಟ್ಟು ಒಂದು ಕೋಲ್ಡ್ ಕಾಫಿಗೆ ನಾವು ಎಷ್ಟು ಪೇ ಮಾಡ್ತೀವಪ್ಪ, ಒಂದು 250 ರೂಪೀಸ್ ಮಾಡ್ತೀವಲ್ವಾ. ಅಟ್ಲೀಸ್ಟ್ ಒಂದು 20 ರೂಪೀಸ್, 50 ರೂಪೀಸ್, 100 ರೂಪೀಸ್ ಯಾರ್ಯಾರ ಬಡವ್ರಿಗೆ ಕೊಟ್ಟು ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಅದ್ರ ಎಷ್ಟು ಅದರಲ್ಲಿ ಸಿಗುವಂತಹ ಸುಖ ಸಂತೃಪ್ತಿ ಇನ್ಯಾವುದ್ರಲ್ಲೂ ಇರೋಲ್ಲ. ಸೊ ನಾನು ನನ್ನ ಮಕ್ಳಿಗೂ ಅದೇ ಹೇಳ್ಕೊಟ್ಟಿರೋದು, ಎಲ್ಲೇ ಹೋಗಲಿ ಅವರು ನಾನೀಗ ತೆಗಿಯೋಕ್ಕೆ ಮುಂಚೆ ಅವರೇ ತೊಗೊಂಡು ಕೊಟ್ಬಿಟ್ಟಿರ್ತಾರೆ. ಸೊ ಆ ಥರ. ಸೊ ಇದೊಂಥರ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದಾನ ಮಾಡಿದಷ್ಟು ನಿಮಗೆ ಅದು 10ರಷ್ಟು ನಿಮಗೆ ಬಂದು ಸೇರಿಕೊಡುತ್ತೆ. ಓಕೆನಾ? ಸೊ ನಾವು ಯಾವಾಗಲೂ ಅಷ್ಟೇ ಬರ್ಡೇಸಲ್ಲಾಗಿರ್ಬೋದು, ಯಾವ್ದಾರ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಊಟ ಹಾಕೋದು ಆ ಥರ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಮಕ್ಕಳದು ಬರ್ಡೇಸಲ್ಲಾಗಿರ್ಬೋದು, ಸೊ ನಂದು ಯಾವ್ದಾರ ಆ್ಯನಿವರ್ಸರೀಸಲ್ಲಿ, ಹಸ್ಬೆಂಡ್ದು ನಂದು ಇದರಲ್ಲಿ, ಸೊ ಎಲ್ಲದರಲ್ಲೂ ಮಾಡ್ತಾ ಇರ್ತೀವಿ. ಸೊ ಅದನ್ನು ಹೇಳ್ಕೊಂಡು ಟಾಮ್ ಮಾಡಿಕೊಂಡು ಮಾಡೋ ಅಂಥ ನೆಸೆಸಿಟಿ ನಮಗಿಲ್ಲ.
ಬಿಕಾಸ್ ಏನು ಗೊತ್ತಾ, ಅಲ್ಲಿ ಹೋದಾಗ ಅವ್ರ ಪಾಪ ಹೇಳ್ತಾರೆ ಫೋಟೋಸ್ ಎಲ್ಲ ತಗೊಳ್ಳಿ ಅಂತ. ನನಗಿಷ್ಟ ಆಗಲ್ಲ ಅದು, ಯಾಕಂದರೆ ಅದನ್ನು ತಗೊಂಡು ನಾವು ನಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕ್ಕೊಳ್ಳೋದು ಎಲ್ಲ ತೋರಿಸ್ಕೊಳ್ಳೋದು ಅದು ನನಗೆ ಇಷ್ಟ ಆಗಲ್ಲ. ಪರ್ಟಿಕ್ಯುಲರಿ ನನಗೆ ಇಷ್ಟಪಡಲ್ಲ. ಸೊ ಅವ್ರು ನಮ್ಮದೆಲ್ಲ ತೊಗೊಂಡು ಇಟ್ಕೊಂಡಿರ್ತಾರೆ, ಬಟ್ ನಾವು ತೊಗೊಳಕ್ಕೆ ಹೋಗಲ್ಲ. ಆ ಮಕ್ಕಳ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಅದು ನೋಡಿದಾಗ ಅನಿಸುತ್ತೆ ನಿಜವಾಗ್ಲೂ ಅಲ್ಲಿ ಹೋದಾಗಲೇ ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಸೊ ನಾನು ಈ ಥರ ಮಕ್ಕಳದು ನೋಡಿದ್ದೀನಿ, ಏಜ್ ಆಗಿರೋರ್ದು, ಈವನ್ ಅವ್ರದ್ದು ಇಂಜ್ಯೂರ್ಡ್ ಪೀಪಲ್ ಇರ್ತಾರಲ್ಲ ಫ್ರೆಂಡ್ಸ್, ತುಂಬಾ ಒಳ್ಳೆ ಫ್ಯಾಮ್ಲಿಯಿಂದನೂ ಬಂದಿರ್ತಾರೆ. ಎಷ್ಟು ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಅದರಲ್ಲಿದ್ದರು ಅಂದರೆ ಫುಲ್ ಇಂಗ್ಲೀಷಲ್ಲೇ ಮಾತಾಡ್ತಾಯಿದ್ರು. ಒಬ್ರು ಅಂಕಲ್ ಅಂತೂ, ಅಂದರೆ ಏಜ್ ಆಗಿದೆ, ಒಂದು 75 ಇಯರ್ಸ್ ಆಗಿರ್ಬೋದು. ಸೊ ನಮಗೆ ಒಂಥರ ಅನಿಸುತ್ತೆ, ಬೇಜಾರಾಗುತ್ತೆ. ಏಜ್ ಆಗಿರುವಾಗ ಅಂದರೆ ಮಕ್ಕಳು ಕೊನೆ ಕಾಲದಲ್ಲಿ ನೋಡ್ಕೋಬೇಕು ಅವ್ರ ಫ್ಯಾಮ್ಲಿನ ಅಲ್ವಾ. ಸೊ ನಮಗೆ ಒಂಥರ ಬೇಜಾರಾಗುತ್ತೆ. ಸೊ ಇದೆಲ್ಲ ಬೇಕಾ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಸೊ ಅದಕ್ಕೇನೆ ದುಡ್ಡನ್ನ ಯಾವ ಇದಕ್ಕೆ ಯೂಸ್ ಮಾಡಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಯಾವಾಗ ನೀವು ಬೇರೆಯವ್ರಿಗೆ ಸಹಾಯ ಮಾಡ್ತಿರೋ, ದೇವರು ನಿಮಗೆ 1 ಅಲ್ಲ 10 ಅಲ್ಲ 100ರಷ್ಟು ನಿಮಗೆ ಬೇರೆಯವ್ರಿಗೆ ಸಹಾಯ ಮಾಡುವಷ್ಟು ಕೈನ, ಅಂದರೆ ಅಷ್ಟು ಅಮೌಂಟನ್ನು ನಿಮಗೆ ಆಗುವಷ್ಟು ಕೊಟ್ಟೇ ಕೊಡ್ತಾರೆ, ಅದಂತೂ ಖಂಡಿತ. ಆಮೇಲೆ ನಿಮ್ಮ ಒಂದು ಕಷ್ಟ ಕಾಲದಲ್ಲಿ ನಿಮ್ಗೆ ಯಾವ್ದಾರ ಒಂದು ಕಾಯಿಲೆಗಳು ಬಂದಾಗ ದೇವರು ನಿಮ್ಮನ್ನ ಕೈ ಬಿಡಲ್ಲ. ಅವಾಗ ನಾನು ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ಗೆ ಒಂದು ಸಲ ತುಂಬ ಜಾಯಿಂಟೀಸ್ ಥರ ಆಗಿ ಕೊರೋನಾ ಟೈಮಲ್ಲಿ, ನಾನು ಹೇಳೋದು ಕೊರೋನಾ ಬಂತಲ್ಲ ಆ ಟೈಮಲ್ಲಿ. ಸೊ ಅದಾಗಿ ಒಂದು 2 ಇಯರ್ಸ್ ಅಂದ್ಕೊಳ್ತೀನಿ. ಸೊ ಆ ಟೈಮಲ್ಲಿ ಆ ಥರ ಆದಾಗ ಡಾಕ್ಟರ್ಸ್ ಎಲ್ಲ ತುಂಬಾ ಇದು ಮಾಡಿಬಿಟ್ಟಿದ್ರು, ಅಂದರೆ ತುಂಬ ಪ್ರಾಬ್ಲಮ್ ಆಗೋಗಿತ್ತು ಅವಾಗ. ಸೊ ನಾನು ಡೈಲಿ ಒಂದು ವಾರ ಫುಲ್ಲು ಸಾಯಿಬಾಬಾದು ನೆನೆಸ್ಕೊಂಡು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನನಗೆ ಅದು ಆಗೋಕ್ಕೆ 1 ತಿಂಗಳು ಮುಂಚೆ ಫ್ರೆಂಡ್ಸ್ ನನಗೆ ಕನಸಿನಲ್ಲಿ ಸಾಯಿಬಾಬಾದು ದರ್ಶನ ಆಯಿತು. ಅಂದರೆ ಶಿರಡಿಗೆ ಅಲ್ಲಿ ಬರ್ತಾ ಇದ್ದೀರಾ ನೀವು ಆದಷ್ಟು ಬೇಗ ಅಂತ. ಸೊ ಅಲ್ಲಿ ಹೋದ್ವಿ ನಾವು, ಆಯಿತಾ. ಅಲ್ಲಿ ಹೋದಾಗ ಅವತ್ತು ಇದು ರಂಗ ಬಸಂತಿನೋ ಏನೋ ಬರುತ್ತೆ, ಬಸಂತ ಪಂಚಮಿ ಅಂತ, ಓಕೆನಾ. ಅದೆಲ್ಲ ನಾರ್ತ್ ಇಂಡಿಯನ್ಸ್ ಅವರೆಲ್ಲ ತುಂಬ ಮಾಡ್ತಾರೆ. ಸೊ ಬಸಂತ ಪಂಚಮಿ ನಡೀತಾ ಇತ್ತು. ಸೊ ಎಲ್ಲ ಕ್ರೌಡ್ ಇತ್ತು, ತುಂಬ ಎಲ್ಲ ಕಲರ್ಸ್ ಎಲ್ಲ ಹಾಕೊಂಡು ಇದು ಮಾಡ್ತಿದ್ರು. ಸೊ ನಮಗೆ ಆ ಕ್ರೌಡಲ್ಲಿ ಹೇಗೆ ವಿಭೂತಿ ತಗೋಬೇಕು ಅಂತ ಗೊತ್ತಾಗಲಿಲ್ಲ. ನಾನು ವಾಪಸ್ ಹಿಂಗೆ ಬರುವಾಗ ಫುಲ್ಲು ದೊಡ್ಡ ಸಖತ್ ಹೈಟ್ ಆಗಿರುವ ಒಬ್ಬರು ವ್ಯಕ್ತಿ, ಓಕೆನಾ, ಫುಲ್ ಹಾರಗಳು ಹಾಕ್ಕೊಂಡಿದ್ರು. ಅವ್ರ ಹಿಂದೆ ಮುಂದೆ ಎಲ್ಲ ಜನಗಳು ನನ್ನ ಹತ್ರ ಬಂದ್ಬಿಟ್ಟು, ಜಸ್ಟ್ ಇಮ್ಯಾಜಿನ್ ಮಾಡಿ, ಲಕ್ಷಾಂತರ ಜನ ಇರ್ತಾರೆ, ನನ್ನ ಹತ್ರ ಬಂದು 2 ಪ್ಯಾಕೆಟ್ ವಿಭೂತಿ ಲೇಕೆ ಜಾನ ಬೇಟ ತುಮಾರೇ ಕಾಮ್ ಆಯೇಗಾ ಅಂತ ಅಂದರು, ಓಕೆನಾ. 2 ವಿಭೂತಿ ಪ್ಯಾಕೆಟ್ ತೊಗೊಂಡೋಗು, ನಿಂಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನನಗದ್ರ ಮೀನಿಂಗ್ ಅರ್ಥ ಆಗಲಿಲ್ಲ. ಸೊ ನಾನು ಜಸ್ಟ್ ದೇವ್ರನ್ನ ಥ್ಯಾಂಕ್ಸ್ ಮಾಡಿ, ಅಂದರೆ ಅಲ್ಲಿಂದ ತೊಗೊಂಡು ಬಂದೆ. ಅದಾಗಿ 1 ತಿಂಗಳಲ್ಲಿ ಈ ಥರ ಆಯಿತು ಸಿಚುವೇಶನ್ನು, ಜಾಯಿಂಡೀಸ್ತು ನಾನು ಹೇಳ್ತಾ ಇರೋದು. 1 ವಾರದಲ್ಲಿ ಫ್ರೆಂಡ್ಸ್, ಒಂದೇ 1 ವಾರದಲ್ಲಿ ಡಾಕ್ಟರ್ಸ್ ಎಲ್ಲ ಇದು ಮಾಡಿಬಿಟ್ಟಿದ್ರು. ತುಂಬ ಪ್ರಾಬ್ಲಮ್ ಆಗಿತ್ತು. ನಾನು ಹೇಳಿದ್ನಲ್ಲ, ಎಷ್ಟು ನಾನು ಕಷ್ಟಪಟ್ಟಿದ್ದೀನೋ ನನಗೆ ಗೊತ್ತು. 15 ದಿವಸ ಹಾಸ್ಪಿಟಲಲ್ಲಿ ಇದ್ವಿ. ಸೊ ಅವಾಗ ಜಸ್ಟ್ ಅದನ್ನು ವಿಭೂತಿನ ನಾನು ಹಣೆ ಮೇಲೆ ಇಲ್ಲಿ ಇಂಥ ಕಡೆ ಹಚ್ತಾ ಇದ್ದೆ. ನಂಗೆ ಯಾವಾಗಲೂ ಬಾಬಾದು ಡೈಲಿ ಇದಾಗೋದು, ಅಂಥ ಕಡೆ ಇಲ್ಲಿ ವಿಭೂತಿ ಹಚ್ಚು ಸರಿ ಹೋಗುತ್ತೆ ಅಂತ ಅಷ್ಟೇ ನಂಗೆ ಹೋಪ್ಸಿದ್ದು. ದೇವ್ರ ಮೇಲೆ ನಂಬಿಕೆ ಇಟ್ಟು ನಾನು ಇದು ಮಾಡಿದೆ. ಅದು ಒಂದು ಅವ್ರದ್ದು ಟೆಸ್ಟ್ ಕೊಟ್ಟಿರೋ ಡೆಲ್ಲಿಯಿಂದ ಒಂದು ರಿಪೋರ್ಟ್ ಬರೋಕ್ಕೇ 1.5 ಲಕ್ಷ ಆಲ್ಮೋಸ್ಟ್ ಆ ಥರ ತೊಗೊಂಡಿರೋ. ತುಂಬ ಪ್ರಾಬ್ಲಮ್ ಆಗಿತ್ತು ಅವಾಗ. ಸೊ ಅದು ಎಲ್ಲರೂ ನರ್ಸ್ ಬೇರೆ ಬಂದ್ಬಿಟ್ಟು ಎದುರಿಸ್ಬಿಟ್ರು, ನಿಮಗೆ ಯಾರು ಮಕ್ಕಳಿರೋದು ಅಂದರು. ನಾನು ಹೆಣ್ಮಕ್ಳಿರೋದು ನಮಗೆ ಅಂತ ಅಂದೆ. ಸೊ ಬಿಡಿ, ಹೆಂಗೋ ಬದುಕೋತಾರೆ ಅಂತ. ನನಗೆ ತುಂಬ ಹರ್ಟ್ ಆಯಿತು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಅಂದರೆ ಒಬ್ರಿಗೆ ಆ ಥರ ಏನೂ ಬಯಸ್ತಿರ್ರಿ ಈ ಥರ ಏನಕ್ಕಾಯಿತು ಅಂತ. ಸೊ ಅವಾಗ ಏನಾಯಿತು ಅಂದರೆ, ಆ ರಿಪೋರ್ಟಲ್ಲಿ ಫುಲ್ಲು ನಮ್ಗೇನು ಅಂದ್ಕೊಂಡ್ರಿ ಅದು ಬಂತು, ಅಂದರೆ ಏನೂ ಇರಲಿಲ್ಲ, ಓಕೆನಾ. ಸೊ ಎಷ್ಟು ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಅಂದರೆ ಅವಾಗ ಎಲ್ಲ ಬಾಬಾದು ಕೃಪೆ ಇದೆ. ಅದಕ್ಕೋಸ್ಕರ ನಾನು ಸಾಯಿಬಾಬಾ, ರಾಘವೇಂದ್ರ, ಲಕ್ಷ್ಮೀ ದೇವರು, ಈಶ್ವರ ಎಲ್ಲರನ್ನೂ ನಂಬ್ತೀನಿ. ಸೊ ಅದಕ್ಕೆ ನಾವು ಯಾವಾಗ ನಂಬ್ತೀವೋ, ಯಾವಾಗ ನೀವು ದಾನ ಧರ್ಮ ಮಾಡ್ತಿರೋ ಫ್ರೆಂಡ್ಸ್, ಭಗವಂತ ನಿಮ್ಮ ಒಂದು ಕಷ್ಟ ಕಾಲದಲ್ಲಿ ನಮ್ಗೇನು ಬೇಕು ಹೇಳಿ, ದುಡ್ಡು ಇರುತ್ತೆ, ಆಸ್ತಿ ಇರುತ್ತೆ, ಮನೆ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ನಮಗೆ ಹೆಲ್ತೂ ಅದ್ರ ಜೊತೆಗೆ ಇರಲೇಬೇಕಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೀವು ಯಾವಾಗ ಈ ಥರ ಎಲ್ಲ ಚಾರಿಟಿ ಮಾಡ್ತಿರೋ, ದುಡ್ಡಿನ ಜೊತೆಗೆ ನಿಮಗೆ ಆರೋಗ್ಯ ಭಾಗ್ಯವನ್ನು ದೇವರು ಕರುಣಿಸುತ್ತಾರೆ. ಅಂದರೆ ನಮ್ಮ ಕರ್ಮನ ಆದಷ್ಟು ಕಡಿಮೆ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ, ಸಾಯಿಬಾಬಾದ ಮಿರಾಕಲ್ಸ್ ನನ್ನ ಲೈಫಲ್ಲಿ ತುಂಬ ಆಗಿದೆ. ಒಂದೊಂದೇ ಇದರಲ್ಲಿ ಹೇಳ್ಕೊಂಬರ್ತೀನಿ, ನಿಮ್ಗೆ ಅವಾಗ ಅನಿಸುತ್ತೆ ಹೌದಾ ಅಂತ. ನನಗೆ ತುಂಬ ಪರ್ಸ್ನಲಿ ಆಗಿದೆ, ಓಕೆನಾ. ಎಲ್ಲರ ಅಂದರೆ ಬೇರೆ ಬೇರೆಯವ್ರ ಮೂಲಕ ನನಗೆ ಬಾಬಾ ಮಾತಾಡಿದ್ದಾರೆ ನನ್ನ ಹತ್ರ ಆ ಥರ. ಸೊ ಓಕೆ, ಬನ್ನಿ. ಸೊ ನೆಕ್ಸ್ಟ್ ಹೇಳ್ತೀನಿ. ಸೊ ಒಂದು ಮಾತಿದೆ ಫ್ರೆಂಡ್ಸ್, ಮನಿ ಕ್ಯಾನ್ ಬೈ ಬೆಡ್, ಓಕೆನಾ, ಬಟ್ ನಾಟ್ ಸ್ಲೀಪ್. ಅಂದರೆ ದುಡ್ಡಿಂದ ನೀವು ಹಾಸಿಗೆನ ಕೊಂಡುಕೋಬೋದೇ ಹೊರತು
ಅದರಲ್ಲಿ ಸುಖವಾಗಿ ನಿದ್ದೆ ಮಾಡುವಂತಹ ಯೋಗ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೇಗೆ ರಿಯಾಲಿಟಿ ಅದು, ಓಕೆನಾ? ಸೊ ನೀವು ಹೇಗೆ ಅದರಲ್ಲಿ ತುಂಬಾ ಯೋಚನೆ ಮಾಡ್ಕೊಂಡು ಅದೇನೋ ಅಂತಾರಲ್ಲ, ತುಂಬ ದುಡ್ಡಿರೋರ್ಗೂ ಸುಖವಾದ ನಿದ್ರೆ ಬರಲ್ಲ ಅಂತ. ಸೊ ಅದನ್ನು ಹೆಂಗೆ ನೀವು ಕಲ್ತಿರ್ಬೇಕು ಅಂದರೆ, ಮನಿನ ಮ್ಯಾನೇಜ್ ಮಾಡೋದು ಕಲ್ತಾಗ ಅವಾಗಲೇ ನಿಮಗೆ ನಿಜವಾದ ಒಂದು ಎತ್ತರದ ಪೊಸಿಷನ್ಗೆ ನೀವು ಬೆಳಿತೀರಾ ಫ್ರೆಂಡ್ಸ್. ಸೊ ಅದಕ್ಕೆ ನೋಡಿ, ಅಂಬಾನಿ ಆಗಿರ್ಬೋದು, ಅದಾನಿ ಅವರೆಲ್ಲ ಏನು ಅಂದರೆ, ಎಷ್ಟು ಅವರು ಚಾರಿಟಿ ಮಾಡ್ತಾರೆ ಅಂದರೆ, ದಾನ ಧರ್ಮ ಮಾಡಿ ಅವ್ರಿಗೆ ನಿಜವಾಗ್ಲೂ ನಾವೆಲ್ಲ ಅನ್ಕೋತೀವಲ್ಲ, ಅಷ್ಟೊಂದು ಕೊಡ್ತಾನೆ ಇರ್ತಾರೆ, ಎಲ್ಲರಿಗೂ ದಾನ ಧರ್ಮ ಮಾಡ್ತಾನೆ ಇರ್ತಾರೆ. ಪ್ಲಸ್ ಅವ್ರಿಗೆ ಇನ್ಕಮ್ ಅಷ್ಟೇ ಬರ್ತಾ ಇರುತ್ತೆ. ಎಷ್ಟು ಅವರು ಪೂಜೆ ಪುನಸ್ಕಾರ ಮಾಡ್ತಾರೆ. ನಾವು ಯಾವುದೇ ಧರ್ಮದ್ದು ಎಲ್ಲ ಧರ್ಮದ್ದು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಧರ್ಮದಲ್ಲಿ, ನಾನು ಆ್ಯಕ್ಚುಲಿ ಓದಿರೋದು ಕ್ರಿಶ್ಚಿಯನ್ ಕಾನ್ವೆಂಟಲ್ಲೇ, ಸ್ಕೂಲು ಇದರಲ್ಲೆಲ್ಲ ಕ್ರಿಶ್ಚಿಯನ್ಸ್ ಇದರಲ್ಲೇ ನಾನು ಓದಿದ್ದು. ಸೊ ನಾನು ಎಲ್ಲ ಧರ್ಮನೂ ಇದು ಮಾಡ್ತೀನಿ. ಯಾಕೆ ಗೊತ್ತಾ, ಎಲ್ಲ ಧರ್ಮದಲ್ಲೂ ಅವರವ್ರದ್ದೇ ಆದಂಥ ಒಂದೊಂದು ನೀತಿ ನಿಯಮಗಳಿರುತ್ತೆ. ಸೊ ನಾನು ಡಿಗ್ರಿ ಮಾಡಬೇಕಾದ್ರೆ ದರ್ಗಾಸ್ಗೆಲ್ಲ ಹೋಗ್ತಾ ಇದ್ದೆ, ಮುಸ್ಲಿಮ್ಸ್ದು ಇದಕ್ಕೆಲ್ಲ ಹೋಗಿ ಅಲ್ಲೂ ಪ್ರೇ ಮಾಡಿ ಬರ್ತಾ ಇದ್ದೆ. ಎಲ್ಲ ಥರದ್ದು ಮಾಡಿದ್ದೀವಿ ನಾವು. ಈವನ್ ನಾನು ಪಂಜಾಬಲ್ಲಿ 3 years ಇದ್ವಿ. ಸೊ ಅಲ್ಲೂ ಅಷ್ಟೇ ಗುರುನಾನಕ್ ಇದರಲ್ಲೆಲ್ಲ ಹೋಗಿ ನಾವು ಲಂಗರ್ ಅಂತಾರೆ ನೋಡಿ, ಅಲ್ಲೆಲ್ಲ ಊಟ ಎಲ್ಲ ಇದು ಮಾಡ್ತಾರೆ. ಸೊ ಆ ಥರ ಸೇವೆಗಳು ಮಾಡ್ತಾರಲ್ಲ ತುಂಬ. ಗುರುನಾನಕ್ ಅಮೃತ್ಸರಲ್ಲಿದೆ ನೋಡಿ ಒಂದು, ಸೊ ಅಲ್ಲಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ಸೊ ನಮಗೆ ದುಡ್ಡು ಸಿಕ್ಕಿದಾಗ ಅದನ್ನು ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು. ಅದನ್ನು ನಮಗೆ ಸಿಕ್ತು ಅಂದ್ಬಿಟ್ಟು ಯಾವುದ್ಯಾವುದೋ ವ್ಯರ್ಥ ಇದಕ್ಕೆಲ್ಲ ಹಾಕಿದ್ರೆ ಅದು ದುಡ್ಡಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಯಾವ ಕೆಲಸಕ್ಕೆ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಾರಣನ ಯೂನಿವರ್ಸ್ಗೆ ನೀವು ಹೇಳಬೇಕು. ಈಗ ನನಗೆ ನನ್ನ ಫ್ಯಾಮ್ಲಿಗೆ ಬೇಕು, ಮತ್ತು ನಾನು ಬೇರೆಯವ್ರಿಗೂ ಸಹಾಯ ಮಾಡಬೇಕು ಅಂತ ನನಗೆ ತುಂಬ ಆಸೆ, ಓಕೆನಾ? ಸೊ ನಂದು ಜಾಸ್ತಿ ಇನ್ಕಮ್ ಬಂದಾಗೆಲ್ಲ ನಾನು ಏನು ಮಾಡ್ತೀನಿ ಅಂದರೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದ ವಿನಿಯೋಗ ಅಂತಾರೆ ನೋಡಿ, ಪ್ರಸಾದ, ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲ ಫ್ರೆಂಡ್ಸ್. ಸೊ ನಿಮಗೆ ಯಾವಾಗ ನೀವು ದೇವ್ರಿಗೆ ಥ್ಯಾಂಕ್ಸ್ ವ್ಯಕ್ತಪಡಿಸ್ಬೇಕು ಅಂತ ಇಷ್ಟಪಡ್ತೀರೋ, ಎಲ್ಲಾರ ನೀವು ನಿಂತ್ಕೊಂಡು ಮಾಡೋಕ್ಕಾಗದಿರೋ ಪರವಾಗಿಲ್ಲ, ಇಟ್ಸ್ ಓಕೆ. ನೀವೇನು ಮಾಡಿ ಅಂದರೆ ಒಂದು ಸ್ವಲ್ಪ ಇದು ಚಾರಿಟಿ ಮಾಡಿ, ಅಂದರೆ ಒಂದು ಸ್ವಲ್ಪ ಅನ್ನದಾನ ಅಂತ ಎಲ್ಲ ಇರುತ್ತೆ ನೋಡಿ. ಸೊ ಅಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ, ಒಂದು 50 ರೂಪಾಯಿ 100 ರೂಪಾಯಿ ಆ ಥರ ಕೊಡಿ. ನಿಮ್ಮ ಕಷ್ಟ ಕಾಲದಲ್ಲಿ ಭಗವಂತ ನಿಮಗೆ ಅದ್ರ 10 ಅಲ್ಲ 100 ಪಟ್ಟಷ್ಟು ರಿಟರ್ನ್ ಸಿಕ್ಕತ್ತೆ. ಇದು ನನ್ನ ಮಾತನ್ನ ನೋಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಆ ಥರ ಎಲ್ಲ ಆಗುತ್ತೆ, ಮಿರಾಕಲ್ಸ್ ಆಗುತ್ತೆ. ಏನು ಅಂದ್ಕೊಂಡ್ರಿ, ಎಲ್ಲ ಈ ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಮಿರಾಕಲ್ಸ್ದೇ ಆಗೋದು. ಸೊ ಅದನ್ನು ನೀವು ಟ್ರಸ್ಟ್ ಮಾಡಬೇಕಷ್ಟೆ. ಸೊ ಮನಿ ಕ್ಯಾನ್ ಬೈ ಗುಡ್ ಲಕ್ಸುರಿ ಬಟ್ ನಾಟ್ ಬ್ಯೂಟಿ ಅಂತಾರೆ. ಯಾಕೆ ಅಂದರೆ, ನಮಗೆ ದುಡ್ಡಿಂದ ಎಲ್ಲ ಲಕ್ಸುರಿನೂ ಸಿಗುತ್ತೆ, ಕಾರ್ ಸಿಗುತ್ತೆ, ಬಂಗ್ಲೋ ಸಿಗುತ್ತೆ, ಬಟ್ ನಿಮಗೆ ಬ್ಯೂಟಿ ಸಿಗಲ್ಲ. ಅಂದರೆ ನಿಮಗೆ ಸಂತೋಷವಾಗಿದ್ದರೆ ಮಾತ್ರ, ನಿಮ್ಮ ಒಂದು ಇನ್ನರ್ ಸೋಲ್ ಸಂತೋಷವಾಗಿದ್ದರೆ ಹೊರಗಡೆ ಮುಖ ಚಾರ್ಮ್ ಇರುತ್ತೆ. ಈಗ ಎಷ್ಟೋ ಜನ ನೋಡಿ ಬೇಕಾದ್ರೆ ನೀವು, ತುಂಬ ಜನ ರಿಚ್ ಪೀಪಲ್ ಆಗಿರೋರು ಮುಖ ಎಲ್ಲ ಸುಕ್ಕು ಗಟ್ಟಂಗೆ ಆಗೋಗಿರುತ್ತೆ, ಒಂಥರ ನೋಡೋಕ್ಕಾಗಲ್ಲ. ಅವ್ರನ್ನ ನೋಡಿದ ತಕ್ಷಣ ಅನಿಸುತ್ತೆ ದುಡ್ಡಿದ್ದು ಏನು ಪ್ರಯೋಜನ ಅಂತ. ಮುಖದಲ್ಲಿ ಆ ಚಾರ್ಮ್ ಇರಲ್ಲ, ಒಂದು ಕಳೆ ಅಂತಾರೆ ನೋಡಿ, ಅದಿರಲ್ಲ. ಸೊ ಯಾವಾಗ ನಿಮಗೆ ಒಂದು ಇನ್ನರ್ ಸೋಲು, ಅಂದರೆ ಒಳಗಿನ ಮನಸ್ಸು ಶುದ್ಧವಾಗಿದ್ದರೆ ಹೊರಗಡೆ ನೀವೇನು ನೋಡ್ತೀರೋ ಅದು ಸುಂದರವಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಂದು ಯಾವುದದು ಸೆಲ್ಫ್ ಲವಲ್ ಅದೇ ಹೇಳಿರೋದು ನಾನು. ಸೊ ಏನು ಅಂದರೆ, ನಿಮ್ಮನ್ನು ನೀವು ಪ್ರೀತಿಸ್ಬೇಕು. ನಿಮ್ಮನ್ನು ನೀವು ಯಾವಾಗ ಪ್ರೀತಿ ಮಾಡಲ್ವೋ ಆವಾಗ ನಿಮ್ಮ ಮುಖ, ನಿಮ್ಮನ್ನೇ ನೀವು ಪ್ರೀತಿ ಮಾಡದೇ ಇದ್ದಾಗ ಮುಖ ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಹೇಳಿ? ಸೊ ಅದಕ್ಕೆ ಫಸ್ಟ್ ಹೇಳೋದು ನಾನು, ಯಾರೇನೇ ಅನ್ಕೋತಾರೋ, ಅಯ್ಯೋ ಯಾರ ಮೇಕಪ್ ಮಾಡ್ಕೊಂಡ್ರೆ ಏನಾರು ಅನ್ಕೋತಾರೋ, ಅವ್ರು ಅಂದ್ಕೊಂಡ್ರೆ ಅವ್ರ ಮನೇಲಿರುತ್ತೆ, ನಿಮಗೆ ಏನಲ್ವಾ? ನೀವು ಚೆನ್ನಾಗಿರಬೇಕು, ನೀವು ಹ್ಯಾಪಿಯಾಗಿರಬೇಕು. ಹ್ಯಾಪಿಯಾಗಿರೋದು ಅಂದರೆ, ಯಾರೇ ನಿಮಗೆ ಬೈದ್ರೂ, ಯಾರೇ ನಿಮಗೆ ಒಂಥರ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು, ಏನೇ ಮಾಡಿದ್ರು ನೀವೇನು ಮಾಡಿ ಗೊತ್ತಾ, ಸುಮ್ಮನೆ ಜಸ್ಟ್ ಒಂದು ಸ್ಮೈಲ್ ಕೊಡಿ ಸಾಕು. ಜಸ್ಟ್ ನೀವು ಸ್ಮೈಲ್ ಕೊಟ್ರೆ ನಿಮ್ಮ ಒಂದು ಇನ್ನರ್ ಸೋಲ್ಗೆ ತೃಪ್ತಿ ಆಗುತ್ತೆ. ಯಾರೇನೇ ಇದು ಮಾಡು, ಅದು ಬಿಟ್ಬಿಟ್ಟು ಕೊರಕೊಂಡು ಅಯ್ಯೋ ಅವ್ರು ಹಂಗಂದ್ರಲ್ಲ ಹಿಂಗಂದ್ರಲ್ಲ ಅಂದರೆ, ಇನ್ನು ನಿಮ್ಮದು ಇನ್ನರ್ ಸೋಲ್ಗೆ ಅದು ಟಚ್ ಆಗುತ್ತೆ. ತುಂಬ ಬೇಜಾರು ಮಾಡ್ಕೊಂಡಾಗ ಕೊರ್ಗಿ ಸ್ಟ್ರೆಸ್ಸಲ್ಲೇ ಅರ್ಧ ಮುಖ ಎಲ್ಲ ಹಾಳಾಗೋದು ಜನಗಳಿಗೆ. ಸೊ ನಾನು ಅದನ್ನು ರಿವೀಲ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಇನ್ನರ್ ಸೋಲ್ ಅಂದರೆ ಮನಸ್ಸು ಸಂತೋಷವಾಗಿದ್ದರೆ ನೀವು ಹೊರಗಡೆ ಮುಖ ಸುಂದರವಾಗಿ ಕಾಣಿಸುತ್ತೆ, ಓಕೆನಾ ಫ್ರೆಂಡ್ಸ್? ಸೊ ದುಡ್ಡಿದ್ರೂ ಕೆಲವರು ಅದನ್ನೇ ಹೇಳೋದು, ಲಕ್ಸುರಿ ಲೈಫ್ನ ಲೀಡ್ ಮಾಡೋಕ್ಕೆ, ಅಂದರೆ ಅಷ್ಟು ಲಕ್ಸುರಿ ಲೈಫ್ ಇದ್ರೂ ಬ್ಯೂಟಿನೇ ಇಲ್ಲ. ಅಂದರೆ ಬ್ಯೂಟಿ ಅಂದರೆ ಬರೀ ಮುಖದ ಸೌಂದರ್ಯ ಅಲ್ಲ ನಾನು ಹೇಳ್ತಿರೋದು, ಇನ್ನರ್ ಸೋಲ್ದು ಬ್ಯೂಟಿ. ಹೊರಗಡೆ ನೀವು ಚೆನ್ನಾಗಿ
ಒಳಗೆ ಮನಸ್ಸು ಸಂತೋಷವಾಗಿದ್ದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮುಖದಲ್ಲಿ ಚಾರ್ಮ್ ಬರುತ್ತೆ. ಯಾರನ್ನಾರ ನೋಡಿದ್ರೂ ಇನ್ನೂ ಮಾತಾಡಬೇಕಪ್ಪ ಇವ್ರ ಹತ್ರ ಅಂತ ನಮಗೆ ಒಂದು ಆಸೆ ಆಗುತ್ತೆ. ಸೊ ಅದನ್ನು ಚಾರ್ಮ್ ಅನ್ನೋದು, ಓಕೆನಾ. ಸೊ ಆ ಥರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮನಿ ನಿಮಗೆ ದುಡ್ಡು ನಿಮಗೆ ಸಿಕ್ಕಿದ್ರೂ ಅದು ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು. ಸೊ ಫಸ್ಟ್ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ನೀವು ಕೇಳ್ಕೋಬೇಕು ಯೂನಿವರ್ಸ್ಗೆ, ನನಗೆ ಇಂತಿಂಥ ಕಾರಣಕ್ಕೆ ದುಡ್ಡು ಬೇಕು, ನಮ್ಮ ಮಕ್ಕಳಿಗೆ ಸಹಾಯ ಮಾಡಬೇಕು, ನನ್ನ ಫ್ಯಾಮ್ಲಿನ ನಡ್ಸ್ಕೊಂಡು ಹೋಗಬೇಕು, ಪ್ಲಸ್ ನಾನು ಬೇರೆಯವ್ರಿಗೂ ಹೆಲ್ಪ್ ಮಾಡಬೇಕು. ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಹೆಲ್ಪ್ ಮಾಡಬೇಕು ಅಂತ ಯಾವಾಗ ನಿಮ್ಮ ಒಂದು ಬಾಯಿಂದ ಬರುತ್ತೋ ಆವಾಗ ಮಾತ್ರ ನೀವು ಎತ್ತರ ಪೊಸಿಷನ್ಗೆ ಬೆಳೆಯೋಕ್ಕಾಗೋದು ಫ್ರೆಂಡ್ಸ್. ಇದು ನೋಟ್ ಮಾಡ್ಕೊಳ್ಳಿ ಬೇಕಾರೆ. 100% ಇದು ವರ್ಕ್ ಆಗೇ ಆಗುತ್ತೆ. ಬಿಕಾಸ್ ಬರೀ ನೀವು ನಿಮ್ಮ ಫ್ಯಾಮ್ಲಿಗೆ ನನ್ನ ಬಗ್ಗೆ, ನನ್ನ ಇದಕ್ಕೆ, ನನ್ನ ಖರ್ಚಿಗೆ, ನನ್ನ ಇದಕ್ಕೆ ಬೇಕು ಅಂದರೆ ಅದು ಸಿಗಲ್ಲ. ಸಿಕ್ಕಿದ್ರೂ ಅದು ತುಂಬ ದಿನ ಉಳಿಯಲ್ಲ. ಅದು ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ಶಾಶ್ವತವಾಗಿ ನಿಮ್ಮ ಹತ್ರ ಸ್ಥಿರವಾಗಿ ದುಡ್ಡು ನಿಲ್ಲಬೇಕು ಅಂದರೆ ಇದೊಂದು ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ. ಸೊ ನೀವು ದೇವ್ರ ಹತ್ರ ಹೆಂಗೆ ಕೇಳ್ಕೋಬೇಕು ಅಂದರೆ ಸ್ವಾರ್ಥ ಇರಬಾರ್ದು, ಓಕೆನಾ. ಅಯ್ಯೋ ಬೇರೆಯವ್ರಿಗೆ ಕೊಟ್ಬಿಟ್ನಲ್ಲ, ಯಾರು ನಿಮ್ಮ ಮನೆ ಕೆಲಸ ಮಾಡೋರ್ಗೂ ಕೊಟ್ಬಿಟ್ಟು ಕೊರಕೋಬೇಡಿ. ಯಾಕೆಂದರೆ ಅವ್ರು ನಿಮಗೋಸ್ಕರ ಕೆಲಸ ಮಾಡಿರ್ತಾರೆ, ನಿಮಗೋಸ್ಕರ ಹಾರ್ಡ್ ವರ್ಕ್ ಮಾಡಿ ಅವ್ರು ದುಡ್ದಿರ್ತಾರೆ ನಿಮ್ಮ ಮನೆಗೋಸ್ಕರ. ಸಂತೃಪ್ತಿಯಿಂದ ಕೊಡಿ, ಒಳ್ಳೇದಾಗಲಿ ಅಂದ್ಬಿಟ್ಟು ಕೊಟ್ಟಾಗ ಅವ್ರನ್ನ ಮುಖದಲ್ಲಿ ಒಂದು ನಗು ಬರುತ್ತಲ್ಲ, ಅವಾಗ ನಿಮ್ಮ ಎಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಗೊತ್ತಾ, ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಅವಾಗ. ಸೊ ಅದಕ್ಕೆ ಒಬ್ಬರನ್ನ ನೀವು ಸಹಾಯ ಮಾಡೋಕ್ಕಾಗ್ದಿರೋ ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ ಫ್ರೆಂಡ್ಸ್. ಸೊ ನಾನು ಏನು ಹೇಳ್ತಿರೋದು ಅಂದರೆ, ದುಡ್ಡು ಹೇಗೆ ನಿಮ್ಮ ಹತ್ರ ಬಂದು ಸೇರ್ಕೊಳ್ಳೋದಕ್ಕೆ ನಾನಾ ದಾರಿಗಳು. ಇದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಸುಮ್ಮನೆ ಸೇರಿಕೊಂಡು ಅಂದರೆ ನನಗಿಷ್ಟು ಅಮೌಂಟ್ ಬೇಕು ಅಂತ ಕೇಳ್ಕೊಂಬಿಟ್ಟು ಕಾರಣನೇ ಇಲ್ಲದೆ, ಇವಾಗ ರೀಸನ್ನೇ ಇಲ್ಲದೆ ಸುಮ್ಮನೆ ಅದನ್ನು ಟಾರ್ಗೆಟ್ ಮಾಡ್ತಾ ಇರೋದು ಸಿಗುತ್ತಾ ಹೇಳಿ ಅಲ್ವಾ. ಸೊ ಏನಕ್ಕೆ ಬೇಕು ಅನ್ನೋದನ್ನು ನೀವು ರೀಸನ್ ಕೊಡಬೇಕು. ಸೊ ಇದ್ರದ್ದು ಸೆಕೆಂಡ್ ಎಪಿಸೋಡ್ನ ನಾನು ಮಾಡ್ತೀನಿ. ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಇನ್ನೂ ತುಂಬ ಡೀಟೇಲಾಗಿ ನಿಮ್ಗೆಲ್ಲರಿಗೂ ಅರ್ಥ ಆಗಂಗೆ ಹೇಳ್ಬೇಕು ನಾನು. ಸೊ ಅದಕ್ಕೋಸ್ಕರ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.